ಮನೆಗಳಲ್ಲಿ ಇಟ್ಕೊಂಡು ಮನೆ ಕಳ್ಕೊಂಡಂತ ರೈತನಿಗೆ ಪರಿಹಾರ ಎಷ್ಟು ಕೊಟ್ಟರು? 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು. 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು. ಇದು ರೈತನ ಪರವಾಗಿ ಕಾಳಜಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಮಾಡ್ತಕ್ಕಂಥ ತೀರ್ಮಾನ. ರೈತರ ಪರವಾಗಿರ್ತಕ್ಕಂಥ ಯಾವುದೇ ಒಬ್ಬ ಜನನಾಯಕ ತೆಗೆದುಕೊಳ್ತಕ್ಕಂಥ ತೀರ್ಮಾನ. ಇಂಥ ತೀರ್ಮಾನಗಳು ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಮಾಡಿದ್ರು. ಆದ್ರೆ ಇವತ್ತು ಹೋರಾಟ ಶುರುವಾಗಿ 6 ದಿನಗಳಾದ್ರೂ ಸಹ ಇವತ್ತು ರಾಜ್ಯ ಸರ್ಕಾರ ನಮ್ಮ ರೈತರ ಕಬ್ಬು ಬೆಳೆಗಾರರ ಬೇಡಿಕೆಯನ್ನ ಕೇಳೋದಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳಿದ್ರೆ ಇಂಥ ಲಜ್ಜೆಗೆಟ್ಟ ಸರ್ಕಾರ ಈ ರಾಜ್ಯದ ರೈತರ ಪಾಲಿಗೆ, ಬಡವರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತೆ, ಬದುಕಿದ್ದು ಕೂಡ ಸತ್ತಂತೆ. ನಾನಿವತ್ತು ಬೆಳಗ್ಗೆ ನಿನ್ನೆ ಮಧ್ಯಾಹ್ನ ತೀರ್ಮಾನ ಮಾಡಿದೆ. ನಿನ್ನೆ ಮಧ್ಯಾಹ್ನ ತೀರ್ಮಾನ ಮಾಡಿ ನಂದು ಇವತ್ತು ಏನೇ ಕಾರ್ಯಕ್ರಮಗಳು ಇದ್ರೂ ಸಹ ಬೆಳಗಾವಿ, ಬಾಗಲಕೋಟೆ, ಚಿಕ್ಕೋಡಿ ಜಿಲ್ಲೆಯ ರೈತರು ಸಂಕಷ್ಟದಲ್ಲಿದ್ದಾಗ, ಕಬ್ಬು ಬೆಳೆಗಾರರು ಸಂಕಷ್ಟದಲ್ಲಿದ್ದಾಗ ಏನೇ ಕೆಲಸಗಳಿದ್ರು ಸಹ ಅದನ್ನು ಬದಿಗಿಟ್ಟು ಹೋಗ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಸುಭಾಷ್ ಅಣ್ಣ ಫೋನ್ ಮಾಡಿದ್ರು. ಲಕ್ಕಪ್ಪ ಪಾಪ ರೈತ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದಾನೆ, ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ತತ್ಕ್ಷಣ ತೀರ್ಮಾನ ಮಾಡಿದ್ದು ಬೆಳಗ್ಗೆ ನಾನು ಹೊರಟು ಬಂದಿದ್ದೇನೆ. ಬಂದವತ್ತು ಕಬ್ಬು ಬೆಳೆಗಾರರು ಹೋರಾಟದ ಮೊದಲ ಬಾರಿಗೆ ಏನು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಮೊದಲ ಬಾರಿಗೆ ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವಂತದ್ದಲ್ಲ. ಇದೇ ಸಿದ್ದರಾಮಯ್ಯನವರು ಹಿಂದೆ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದ್ದಾಗ ಕಬ್ಬು ಬೆಳೆಗಾರರು ವೈಜ್ಞಾನಿಕ ಬೆಲೆ ಸಿಗಬೇಕು ಅಂತೇಳಿ ಹೋರಾಟವನ್ನ ಮಾಡ್ತಾ ಇದ್ರು. ಏನಾಯ್ತು? 2014ರಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾಗ ವಿಠ್ಠಲ್ ಅರಬಾವಿ ಕಬ್ಬು ಬೆಳೆಗಾರ ಆತ್ಮಹತ್ಯೆ ಮಾಡಿಕೊಂಡ, ತನ್ನ ಪ್ರಾಣವನ್ನ ಕಳೆದುಕೊಂಡ. ಯಡಿಯೂರಪ್ಪನ ಕೈ ಕಟ್ಕೊಂಡು ಕೂರ್ಲಿಲ್ಲ. ಸದನದ ಒಳಗಡೆ, ಸದನದ ಹೊರಗಡೆ ಗುಡುಗಿದ ಪರಿಣಾಮವಾಗಿ ಇದೇ ಸಿದ್ದರಾಮಯ್ಯನವರು ಅಂದಿನ ಮುಖ್ಯಮಂತ್ರಿಗಳು 150 ರೂಪಾಯಿ ಹೆಚ್ಚು ದರವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡುವಂತ ಅನಿವಾರ್ಯತೆ ಸೃಷ್ಟಿಯಾಯಿತು ಅವತ್ತು 2014ರಲ್ಲಿ. ನಾನಿವತ್ತು ರಾಜ್ಯ ಸರ್ಕಾರಕ್ಕೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಇಲ್ಲಿ ರಾಜಕಾರಣ ಮಾಡೋದಕ್ಕೆ ಬಂದಿಲ್ಲ. ಆದ್ರೆ ಸಂಕಷ್ಟದಲ್ಲಿರ್ತಕ್ಕಂಥ ರೈತರ ಪರವಾಗಿ ಧ್ವನಿ ಎತ್ತುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಬಂಧುಗಳೇ, ರೈತ ಅಂತ ಹೇಳಿದ್ರೆ ಆ ಜಾತಿ ಈ ಜಾತಿ ಅಲ್ಲ. ರೈತ ಅಂತ ಹೇಳಿದ್ರೆ ಆ ಪಕ್ಷ ಈ ಪಕ್ಷ ಅಂತಲ್ಲ. ರೈತ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೋಸ್ಕರ ಬಂದಿದ್ದೇನೆ. ನಮ್ಮ ಮುಖಂಡರು ಮಾತನಾಡ್ತಾ ಇದ್ರು, FRP ಬಗ್ಗೆ ಮಾತನಾಡ್ತಾ ಇದ್ರು. ನಾನು ನಿಮಗೆ ಕೇಳೋದಕ್ಕೆ ಇಷ್ಟಪಡ್ತೇನೆ. ಇಡೀ ದೇಶದಲ್ಲಿ ಒಂದೇ FRP ದರ ಇರುವಂತದ್ದು. ಪಕ್ಕದ ಮಹಾರಾಷ್ಟ್ರದಲ್ಲಿ ಅಲ್ಲಿ ಕಬ್ಬು ಬೆಳೆಗಾರರಿಗೆ 3,400 ರೂಪಾಯಿಯನ್ನ ಕೊಡ್ತಾರೆ. ಇಲ್ಲೇನ್ ದಾಡಿ ಆಗಿದೆ ನಮಗಾಗಾದ್ರೆ? ಮುಖ್ಯಮಂತ್ರಿಗಳ ಕರ್ತವ್ಯ ಅಲ್ವಾ? ಇವತ್ತು ಕಬ್ಬಿನ ಸೀಸನ್ ಕಾರ್ಖಾನೆ ಪ್ರಾರಂಭ ಆಗುವ ಮುಂಚಿತವಾಗಿ ಯಾವುದೇ ಒಂದು ರಾಜ್ಯ ಸರ್ಕಾರ, ರೈತರ ಪರವಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಕಾಳಜಿ ಇದ್ದಿದ್ದೇ ಆಗಿದ್ರೆ ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗಿ ರೈತ ಮುಖಂಡರನ್ನ, ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ದರ ನಿಗದಿ ಮಾಡುವಂತ ಕೆಲಸ ಆಗ್ಬೇಕಾಗಿತ್ತು. ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಅದೇ ಕೆಲಸವನ್ನ ಮಾಡಿದ್ರು ಇಲ್ಲೋ? ಇದೇ ಸೀಸನ್ ಶುರುವಾಗುವ ಮುಂಚಿತವಾಗಿ ಕಾರ್ಖಾನೆ ಮಾಲೀಕರನ್ನ, ರೈತರನ್ನ ಕೂರಿಸಿ ದರವನ್ನ ನಿಗದಿ ಮಾಡುವಂತ ಕೆಲಸ ಮಾಡಿದ್ರು. ಹಾಗಾಗಿ ನಾನಿವತ್ತು ಆಗ್ರಹ ಮಾಡ್ತಾ ಇದ್ದೇನೆ, ಗುರ್ಲಾಪುರ ಕ್ರಾಸ್ ನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ರೈತ ಪರ ಹೋರಾಟ ಒಂದು ಚಳುವಳಿ, ಕಬ್ಬು ಬೆಳೆಗಾರರ ಹೋರಾಟ ಇಲ್ಲಿಗೆ ಸೀಮಿತ ಆಗಿಲ್ಲ. ನೀವು ಮಾಡಿದಂತ ಹೋರಾಟದ ಪರಿಣಾಮವಾಗಿ ಬೈಲೊಂಗಲದಲ್ಲಿ ಇವತ್ತು
ಮಾಡ್ತಾ ಇದ್ದಾರೆ. ಗೋಕಾಕ್ನಲ್ಲಿ ಇವತ್ತು ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ. ಹುಕ್ಕೇರಿ ರಾಯಭಾಗದಲ್ಲೂ ಕೂಡ ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ. ಮುಧೋಳದಲ್ಲೂ ಕೂಡ ಹೋರಾಟ ಪ್ರಾರಂಭ ಆಗಿದೆ. ನನಗೆ ಗೊತ್ತಿದೆ, ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕುಡ್ಚಿಯಿಂದ, ಆರುಗೆರೆಯಿಂದ, ಮುಗಳಕೋಡಿಂದ ದೊಡ್ಡ ಸಂಖ್ಯೆಯಲ್ಲಿ ರೈತರು ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಮೆಲ್ಲರ ಹೋರಾಟದ ಪರಿಣಾಮವಾಗಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರೈತರು ಇವತ್ತು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಾನು ಇವತ್ತು ಈ ವೇದಿಕೆ ಮೂಲಕ ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಸಕ್ಕರೆ ಖಾತೆ ಸಚಿವರು, ಹಾಗೇನೆ ನಮ್ಮ ಉಸ್ತುವಾರಿ ಸಚಿವರುಗಳು ತಾವೇನಿದ್ದೀರಿ. ಈಗ ಸಮಯ 1 ಗಂಟೆ 10 ನಿಮಿಷ ಆಗಿದೆ. ನಮ್ಮ ಪೂಜಾರ್ ಅವರು ಮಾತನಾಡ್ತಾ ಹೇಳಿದ್ರು, ರಾಜ್ಯದ ಅಧ್ಯಕ್ಷರು 3-4 ತಾಸು ಇಲ್ಲಿ ಇರಬೇಕು, ಇಲ್ಲಿದ್ದು ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು, ಪರಿಹಾರವನ್ನು ಕೂಡ ಕೊಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನೊಂದು ಮಾತನ್ನ ಸಂದರ್ಭ ಹೇಳ್ತಾ ಇದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಕಬ್ಬು ಬೆಳೆಗಾರರ ಹೋರಾಟವನ್ನ ಬಹಳ ಗಮನ ಇಟ್ಟು ತಾವು ಗಮನಿಸಬೇಕಾಗಿದೆ. ಕಬ್ಬು ಬೆಳೆಗಾರರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ನೀವು ಈಡೇರಿಸಲೇಬೇಕಾದಂತ ಕರ್ತವ್ಯ ರಾಜ್ಯ ಸರ್ಕಾರದಿದೆ. ತಾವು ಮುಂದಾಳತ್ವವನ್ನು ವಹಿಸಿ ಇವತ್ತು ಏನೋ ಇವತ್ತು ಸೌಕರ್ಯಗಳೇನಿದ್ದಾರೆ ಅವನ್ನೆಲ್ಲ ಕೂರಿಸಿ ರೈತರಿಗೆ ಸರಿಯಾದ ರೀತಿ ಕಬ್ಬು ಬೆಳೆಗಾರರ ಬೇಡಿಕೆ ಸರಿಯಾದ ರೀತಿ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಈಗ ಸಮಯ 1 ಗಂಟೆ 10 ನಿಮಿಷ ಆಗಿದೆ. ಸಮಯ 1 ಗಂಟೆ 10 ನಿಮಿಷ ಆಗಿದೆ. ಸಂಜೆ 5 ಗಂಟೆ ಒಳಗಾಗಿ ಅಧಿಕಾರಿಗಳು ಬರ್ತಾರೋ, ಉಸ್ತುವಾರಿ ಸಚಿವರು ಬರ್ತಾರೋ, ಸಕ್ಕರೆ ಸಚಿವರು ಬರ್ತಾರೋ ಅಥವಾ ಮುಖ್ಯಮಂತ್ರಿಗಳು ಇಲ್ಲಿ ಬರ್ತಾರೋ ನನಗೆ ಗೊತ್ತಿಲ್ಲ. ಕಬ್ಬು ಬೆಳೆಗಾರರ ನ್ಯಾಯಸಮ್ಮತ ಬೇಡಿಕೆಯನ್ನ ಈಡೇರಿಸುವವರೆಗೂ ಸಹ ನಾವಿಲ್ಲಿ ಎದ್ದೇಳೋದಿಲ್ಲ. ಅಷ್ಟೇ ಅಲ್ಲ, ನಾಳೆ ದಿನ ನಮ್ಮ ಮುಖಂಡರು ಮಾತಾಡ್ತಿದ್ರು, ಅಣ್ಣ ನಾಳೆ ನೀವು ಹುಡುಗಪ್ಪ ಇದೆ ಬೆಂಗಳೂರಿಗೆ ಹೋಗಿ ಬಹಳ ಜನ ಬರ್ತಾರೆ ಅಂತೇಳಿ. ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವಾಗ, ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡುವಾಗ ನಿಮ್ಮ ವಿಜಯೇಂದ್ರ ಬೆಂಗಳೂರಲ್ಲಿ ಕುತ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡುವಂತ ಪ್ರಶ್ನೆ ಇಲ್ಲ. ನಾನು ಕೂಡ ಇಲ್ಲೇ ಇರ್ತೇನೆ. ನಾಳೆನೂ ಕೂಡ ನಮ್ಮ ಕಬ್ಬು ಬೆಳೆಗಾರರ ಹೋರಾಟಗಾರ ತಾವೇನಿದ್ದೀರಿ, ನಾಳೆನೂ ಕೂಡ ಇಲ್ಲಿ ಇದ್ದು ನಮ್ಮ ರೈತರ ಸಮಸ್ಯೆಗೆ ಪರಿಹಾರ ಸಿಗಬೇಕು. ಆ ನಿಟ್ಟಿನಲ್ಲಿ ನಾಳೆನೂ ಕೂಡ ನಿಮ್ ಜೊತೆ ಇರ್ತೇನೆ. ನೀವು ಯಾವುದಕ್ಕೂ ಕೂಡ ನಾ ಒಂದ್ ಮಾತನ್ನು ಹೇಳ್ತೇನೆ, ಮತ್ತೊಮ್ಮೆ ನಾನು ಮತ್ತೆ ಹೇಳ್ತೇನೆ, ನಾನು ಯಡಿಯೂರಪ್ಪವ್ರ ಮಗ ಆಗಿ ಬಂದಿದ್ದೇನೆ. ಇಲ್ಲೇನೋ ನಿಮ್ ಚಪ್ಪಾಳೆ ಗಿಟ್ಟಿಸ್ಕೊಂಡು ಶಬಾಷ್ಗಿರಿ ತೆಗೆದುಕೊಂಡು ಹೋಗಕ್ ನಾನು ಬಂದಿಲ್ಲ. ಇವತ್ತು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಹೇಳ್ತಾ ಇದ್ರು. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಹೇಳ್ತಾ ಇದ್ದೇನೆ, ಇವತ್ತು ಬೀದಿಗಿಳಿದು ನಮ್ಮ ಕಬ್ಬು ಬೆಳೆಗಾರರನ್ನು ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟದ ಕಿಚ್ಚು ಇಲ್ಲಿಗೆ ಆರಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಈ ರೈತರ ಕಿಚ್ಚು ಇಡೀ ರಾಜ್ಯಕ್ಕೆ ಹರಡ್ತದೆ. ಅದಕ್ಕೆ ಮುಂಚಿತವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ, ನಿಮ್ಮ ಹೋರಾಟ ಇವತ್ತು ನ್ಯಾಯಬದ್ಧವಾಗಿದೆ. ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ. ಯಾರು ಕೂಡ ಅಂಜುವಂತ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾನು ಕೂಡ ಸಂಜೆ 5 ಗಂಟೆ ತನಕ ಗಡುವನ್ನ ನೀಡಿದ್ದೇನೆ. ಮತ್ತೊಮ್ಮೆ ಹೇಳ್ತೇನೆ, ಉಸ್ತುವಾರಿ ಸಚಿವರಲ್ಲಿ ಇವತ್ತು ರೈತರು ಇವತ್ತು ಯಾವುದೇ ಅಹಂಕಾರ ಇಲ್ಲ. ರೈತರು ಯಾವುದೇ ಸೊಕ್ಕಿನಿಂದ ಇವತ್ತು ಇಲ್ಲಿ ಕೂತಿರ್ತಕ್ಕಂಥದ್ದಲ್ಲ. ರೈತರು ತಮ್ಮ ಹೊಟ್ಟೆ ಪಾಡು, ಇವತ್ತು ಸಾಹುಕಾರರು ಒಳ್ಳೆ ಆರಾಮಾಗಿರ್ಲಿ, ನಮ್ದೇ ತಕರಾರಿಲ್ಲ. ಆದ್ರೆ ಅವ್ರು ಆರಾಮಾಗಿರ್ಬೇಕು ಅಂತೇಳಿ ನಮ್ಮ ರೈತರು ಕೂಡ ಆರಾಮಾಗಿರ್ಬೇಕು. ಅವರು ಕೂಡ 2 ತುತ್ತು ಅನ್ನವನ್ನ ನೆಮ್ಮದಿಯಿಂದ ತಿನ್ನುವಂತ ದಿನಗಳು ಬರಬೇಕು. ಹಾಗಾಗಿ ಮತ್ತೊಮ್ಮೆ ಹೇಳ್ತೇನೆ, ಸಂಜೆ 5 ಗಂಟೆ ಒಳಗಾಗಿ ಸರ್ಕಾರ ಯಾವ್ದಾದ್ರು ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ಇಲ್ಲ ನಾಳೆನೂ ಕೂಡ ನಿಮ್ ಜೊತೆ ಹೋರಾಟದಲ್ಲಿ ಇರ್ತೇನೆ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ, ನಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಬಲೋ
ಕಿ, ಬೋಲೋ ಭಾರತ್ ಮಾತಾ ಕಿ. ರೈತ ಪರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ. ನಮಸ್ಕಾರ. ಬಹಳ ಮಾರ್ಮಿಕವಾಗಿ ಬಹಳ ವಿಷಯನ ನಾವೆಲ್ಲ ವಿಸ್ತಾರವಾಗಿ ಇವತ್ತು ಹೇಳಿ, ಅದರ ಜೊತೆಯಾಗಿ ನಮ್ಮ ಜೊತೆ ಇಲ್ಲೇ ಇದ್ದು ಕಬ್ಬಿನ ಬೆಲೆ ನಿಗದಿಯಾಗಿ ಆಗುವವರಿಗೆ ಕೇಳ್ತಕ್ಕಂಥದಕ್ಕೆ ತಾವು ಜೋರಾಗಿ ಚಪ್ಪಾಳೆಯನ್ನ ನಾವು ಮಾಡಿಸ್ಬೇಕು. ಅವರಿಗೆ ನಾಳೆ ಸಾಹೇಬರಿಗೂ ವಿಜೇಂದ್ರ ಸರ್ ನಾಳೆ ಹುಟ್ಟುಹಬ್ಬ ಇದೆ, ಅದಕ್ಕೂ ಕೂಡ ನಾವು ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ, ಕಬ್ಬು ಬೆಳೆಗಾರರು, ಇಡೀ ನಾಡಿನ ರೈತರ ಪರವಾಗಿ ವಿಶೇಷವಾದ ಹುಟ್ಟುಹಬ್ಬವನ್ನ ಶುಭಾಶಯಗಳನ್ನು ಕೂಡ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಅವರ ಸಾಹೇಬರು ಮತ್ತು ಆದ್ರೆ ಇಲ್ಲೂ ಕೂಡಲೇ ಮತ್ತು ಕೂಡ ಅಲ್ಲಿ ಒಳಗೆ ಕೂತು ಕಾರ್ಖಾನೆ ಮಾಲೀಕರ ಜೊತೆ ಕೂಡ ಯಾರೋ ಅವ್ರ ಸಂಪರ್ಕದಾಗಿರ್ತಕ್ಕಂಥವ್ರಿಗೆ ಒತ್ತಾಯವನ್ನು ಕೂಡ ಮಾಡಲಿ, ಅವರಿಗೆ ಅವಕಾಶ ಕೊಡೋಣ. ಯಾಕಂದ್ರೆ ಮತ್ತು ಕೂಡ ಬೇರೆ ಹಲವಾರು ಮುಖಂಡರು ಕೂಡ ಬಂದಿರ್ತಾರೋ ಅಲ್ಲಿ ಅವರ ಗುರುಗಳು ಸ್ವಲ್ಪ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಗುರುಗಳು ಕೂಡ ಒಂದೇ ನಿಮಿಷ ಗುರುಗಳ ಒಂದೇ ನಿಮಿಷ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇವತ್ತು ಇಲ್ಲಿ ಕೇಳ್ರಿ, ಒಂದ್ ನಿಮಿಷ ಅಲ್ಲೇ ಶಾಂತಿ ಇರಿಪ್ಪ, ಯಾರು ಗದ್ದಾಕ್ಬೇಡ್ರಿ, ಒಂದ್ ನಿಮಿಷ ಕೇಳ್ರಿ. ಇರಣ್ಣ ಕಡಾಡಿ ಸಾಹೇಬ್ರಿಗೆ ನಮ್ಗೆ ಹೆಂಗದಂದ್ರ ಪ್ರೇಮದ ಜಗಳ ಐತಿ. ಯಾಕಂದ್ರ ಅವ್ರ ಎಷ್ಟು ಗಟ್ಟಿ ಧ್ವನಿ ಮಾಡ್ತಾರ, ದೆಹಲಿ ಒಳಗೆ ನಮ್ ಕೆಲಸ ಆಕೈತಿ, ಜೋರ ಚಪ್ಪಡಿ ಹೊಡಿದವ್ರಿಗೆ. ನಾನು ಇವತ್ತಿಷ್ಟೆಲ್ಲ ರಾಜಕಾರಣಿಗಳ ಪಕ್ಷಾತೀತವಾಗಿ ನಾನು ಹೇಳ್ತೀನಿ, ತಮ್ಮ ಎಲ್ಲಿ ಶಾಂತ ನಿಂತೀರಿ ಅಲ್ಲಿ ನಿಂದ ಯಾಕೆ ಗದ್ಲಾಕತ್ತೀರಿ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದ್ 5 ನಿಮಿಷ 2 ಮಾತು ಕೇಳ್ಕೊಡ್ರಿ. ನಮ್ಮ 3 ಬೇಡಿಕೆ ಅದ ವಿಜೇಂದ್ರ ಸರ್ಗೆ, ಅದನ್ನ ಅರ್ಪಣೆ ಮಾಡ್ತೀನಿ, ಜರ ಸಮಾಧಾನ ತಗೋರಿ. ಇವತ್ತವರು ಬೆಂಗಳೂರಿನಿಂದ ಇಲ್ಲಿ ಬಂದಾರ. ಇನ್ನೊಂದು ಮಾತು ಕೊಟ್ರೆ ನಮ್ಗೆ ಎಷ್ಟು ಖುಷಿ ಆಯ್ತು ಅಂತಂದ್ರ, ಬಂದ್ ಮಾತಾಡಿ ಹೋಗ್ತೇನಲ್ಲಿಲ್ಲ, ನಾಳೆ ನಿಮ್ಮ ಜೊತೆ ಹುಟ್ಟು ಹಬ್ಬ ಮಾಡ್ಕೊಂತೇನಂದ್ರಲ್ಲ. ಯಡಿಯೂರಪ್ಪನವ್ರ ಶಕ್ತಿ ರಾಜ್ಯದೊಳಗೆ ಕ್ಷೀಣ ಆಗಿಲ್ಲ, ವಿಜೇಂದ್ರ ಅವ್ರ ಮೂಲಕ ರಾಜ್ಯದೊಳಗೆ ಅಭಿವೃದ್ಧಿ ಆಗ್ತದೆ, ನಾವು ಬೆಂಬಲ ಇರ್ತೀವಿ ಅವ್ರಿಗೆ. ಆದ್ರೆ ಒಂದ್ ಹೇಳ್ತೀನಿ ಸರ್, ತಮ್ಮಲ್ಲಿ ಎಲ್ಲರ ಪರವಾಗಿ ಪಿ ರಾಜು ಸಾಹೇಬರಿಗೆ, ದುರ್ಯೋಧನ 7 ಸಾಹೇಬರಿಗೆ, ವಿಜೇಂದ್ರ ಅವರಿಗೆ ಮತ್ತು ನಮ್ಮ ಈರಣ್ಣ ಕಡಾಡಿ ಸಾಹೇಬರಿಗೆ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ನೇತೃತ್ವದೊಳಗೆ ಈ ಸಾರಿ ಬೆಳಗಾವಿ ಅಧಿವೇಶನದೊಳಗೆ ಚುಣಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ 10 ಲಕ್ಷ ಮಂದಿ ನಾವು ಸೇರವ್ರದೀವಿ. ಆಗ ಸೇರಿದಾಗ ದಯವಿಟ್ಟು ತಮಗೆ ವಿನಂತಿ ಮಾಡ್ಕೊಳ್ತೀನಿ, ನಾವು ಹೈವೇ ಮ್ಯಾಗ ಕುಂಡ್ರವ್ರದೀವಿ, ಕುಂತಾಗ ನಿಮಗ ವಿನಂತಿ ಮಾಡ್ಕೊಳ್ತೀನಿ, ಇದೊಂದು ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ಕ್ಷೇತ್ರದೊಳಗ ಇತಿಹಾಸ ಆಗಬೇಕಂದ್ರ, ನಿಮ್ಮ ಹೆಸರು ನಮಗ ಬಲ ಬರಬೇಕಂದ್ರ, ನೀವು ಅಧಿವೇಶನದೊಳಗೆ ವಿಧಾನಸೌಧ ಕಟ್ಟಿ ಹತ್ತಲಾರ್ದ ನಮ್ಮ ಜೊತೆ ಕುಂತ್ರಿ ಅಂತಂದ್ರ ನಿಮಗೆ ದೊಡ್ಡ ಗೌರವ ಬರ್ತೈತಿ. ಒಂದೇ ನಿಮಗೆ ನಾವು ಬಹಳ ಗೌರವ ಕೊಡ್ತೀವಿ. ಇದೊಂದು ಸಾರಿ ಸರ್ ಡಿಸೆಂಬರ್ ಮುಗಿದ್ರೊಳಗ ಇತಿಹಾಸ ಮಾಡಿತೀರಿ ಬಿಡೋನು. ಕಡಾಡಿ ಸಾಹೇಬ್ರ ಜೊತೆ ಮತ್ತೆ ನಮ್ಮದು ಕಾಯಂ ಜಗಳ ಇರ್ತೈತಿ, ನೀವ ನೇತೃತ್ವ ತಗೋರಿ. ನೀವು ತಗೋದ್ರಿ ಅಂದ್ರೆ ಸಕ್ಸಸ್ ಆಕೈತಿ. ಎರಡನೇದಂತಂದ್ರ ಮಾತನಾಡುವ ಈ ಸಾರಿ ಎಲ್ಲಾ ನೀವು ಬಿಜೆಪಿ ಶಾಸಕರಿಗೆ ವಿನಂತಿ ಮಾಡ್ಕೊಳ್ತೀನಿ, ನಮ್ಮವ್ರ ವಿರೋಧ ಪಕ್ಷದೊಳಗ ನೀವು ಮಾತನಾಡುವಾಗ ಯಾವುದೇ ವಿಷಯ ಮಾತಾಡಂಗಿಲ್ಲ. ಈ ಸಾರಿ ಅಧಿವೇಶನದಾಗ ಮಾತಾಡಾಗ ಒಂದೇದು ಬರ್ಬೇಕಂದ್ರ ಸಭಾಧ್ಯಕ್ಷರಿಗೆ ನಮಸ್ಕಾರ ಅಂದ ತಕ್ಷಣ ಎರಡನೇದು ಬರ್ಬೇಕು, ಕಬ್ಬು 4500 ಬಿಲ್ಲು 5500 ಬಿಲ್ಲ ಬರ್ಬೇಕು. ಮೂರನೇ, ತಾವು ವಿರೋಧ ಪಕ್ಷ ನಾಯಕರು ಗಟ್ಟಿ ಧ್ವನಿ ಅದೀರಿ, ಸಿದ್ದರಾಮಯ್ಯ ಸಾಹೇಬರಿಗೆ ವಿನಂತಿ ಮಾಡ್ಕೊಡ್ರಿ. ಸಿದ್ದರಾಮಯ್ಯ ಸಾಹೇಬರ ನಮ್ಮ ರಾಜ್ಯದೊಳಗೆ ಜಾತಿ ಇಲ್ಲ, ಗದ್ದಿಲ್ಲ, ಜಾತಿ ಗಣಗಂಟಿ ಹಿಂದ್ ಸರ್ಸ್ಕೋರಿಪ್ಪ. ಇರು 2 ಜಾತಿ ಅದಾವ, ದುಡ್ಯಾವ್ರದೊಂದು ಜಾತಿ, ದುಡ್ದಂತ ತೊಡೆದು ಕುಂತು ತಿನ್ನೋರ್ದೊಂದು ಜಾತಿ, 2 ಅದಾವ. ಅದ್ರ ಜೊತೆ ಇನ್ನೊಂದು ಬೇಡಿಕೆ ಸರ್, ಇತಿಹಾಸ ನಿರ್ಮಾಣ ಆಗುವಂತದ್ದು. ಇಲ್ಲಿ ಗೌರ್ಮೆಂಟ್ ಅಧಿಕಾರಿಗಳು 60 ವರ್ಷ ಆತಂದ್ರೆ ಪೆನ್ಷನ್ ರೊಕ್ಕ ಬರ್ತೈತೆ ಅವ್ರಿಗೆ. ನಾವು ನಿಮ್ಗೆಲ್ಲಾ ಅನ್ನ ಹಾಕಿದವ್ರು ಅದೀವಿ, ನಮ್ಮ ರೈತ ವಯಸ್ಸಾಗಿ 60 ವರ್ಷ ದುಡಿಯಾಕ್ ಬರಂಗಿಲ್ಲ. ನೀವು ಒಂದು ಧ್ವನಿ ಎತ್ರಿ, 60 ವರ್ಷ ಆಗಿರ್ತಕ್ಕಂತ ರೈತ ಕುಟುಂಬದ ಗಂಡ ಹೆಂಡತಿಗೆ ತಿಂಗಳ 10,000 ಕೊಡ್ತಕ್ಕಂತ ಪೆನ್ಷನ್ ವ್ಯವಸ್ಥೆ. ಇಡೀ ರಾಜ್ಯದ ಜನ ಈರಣ್ಣ ಕಡಾಡಿ ಸಾಹೇಬ್ರ ಜೊತೆ ಇರ್ತೀವಿ, ಪಿ ರಾಜು ಸಾಹೇಬ್ರ ಜೊತೆ ಇರ್ತೀವಿ.
ರಾಜ್ಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ವಿಜೇಂದ್ರ ಸಾಹೇಬ್ರ ಜೊತೆ ನಾವೆಲ್ಲರೂ ಇರ್ತೀವಿ ಅಂತ ಅಭಿಮಾನ ಧನ್ಯವಾದ ಹೇಳ್ತೀನಿ. ಇನ್ನೊಂದು ವಿಷಯ, ನಾಳೆ ವಿಜೇಂದ್ರ ಸಾಹೇಬ್ರದಾರಲ್ಲ, ಎಲ್ಲೆಲ್ಲೋ ಹುಟ್ಟುಹಬ್ಬ ಮಾಡ್ಕೊಂಡಿರಿ. ಜಗತ್ತಿಗೆ ಅನ್ನ ಹಾಕಿದಂತ ಅನ್ನದಾತನ ವೇದಿಕೆ ಮ್ಯಾಗ ನಮ್ಮ ಅಧ್ಯಕ್ಷರ ನೇತೃತ್ವದೊಳಗೆ ಕೇಕ್ ತಂದು, ಕಬ್ಬ ತಂದು, ಬೆಲ್ಲ ತಂದು ನಮ್ಮ ಉತ್ತರ ಕನ್ನಡ ವಿಶೇಷ ಎಲ್ಲರಿಗೂ ಧನ್ಯವಾದಗಳು. ಈರಣ್ಣ ಕನ್ನಡಿ ಸಾಹೇಬ್ರ ಐವಿ ಒಳಗೆ ಹೋಗಿ ತಾವೇನ್ ಕೆಲಸ ಮಾಡ್ತೀರಿ ಮಾಡ್ರಿ, ನಿಮ್ಮ ಜೊತೆ ನಾವು ಇದೀವಿ. ನಾವೇನ್ರ ಶಿಟ್ಟಿಗೆ ಬಂದಿದ್ರೆ ಕ್ಷಮ ಇರ್ಲಿ ತಮ್ಮ. बोलो भारत माता की. ನಾವು ಶಾಂತಿರು ನಾವೆಲ್ಲ ನಾವೆಲ್ಲ ಅಲ್ಲಿ ವೇದಿಕೆ ಮೇಲೆ ಇರೋರಾತು, ಕೆಳಗಿರೋರಾತು, ನಾವೆಲ್ಲ ಹೋರಾಟ ಮಾಡಿದವ್ರು ಇದೀವಿ. ಆದ್ರ ನಾ MP ಆದ್ಮೇಲೆ ಬಹುತೇಕ ನಾನು ನೋಡೋ ದೃಷ್ಟಿಕೋನ ಯಾಕೋ ಚೇಂಜ್ ಮಾಡತ್ತಾರ ಅವ್ರು. ಅದಕ್ಕೆ MP ಇದ್ರು ಪರವಾಗಿಲ್ಲಪ್ಪ, ನಾನು ನಿಮ್ ಜೋಡಿ ಇರ್ತೇನೆ ಅನ್ನುವಂತ ಮಾತು ಹೇಳತ್ತೇನೆ. ಮತ್ತೆ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಕೇಕ್ ತರೋ ಅವಶ್ಯಕತೆ ಇಲ್ಲ. ಏನಿಲ್ಲ, ರೈತರು ಬುತ್ತಿ ಕಟ್ಕೊಂಡ್ ಬಂದಾರಲ್ಲ, ಅವಾಗ ಕಡಕ್ ರೊಟ್ಟಿ ಖಾರ ಚಟ್ನಿ ತಿಂದ ಇಲ್ಲಿ ಇರ್ತೀವಿ. ಬೇರೆ ಯಡಿಯೂರಪ್ಪನವ್ರು ಏನ್ ಸ್ಪಾಟ್ ಡಿಸಿಷನ್ ತಗೋತಿದ್ರಲ್ಲ, ಆ ಡಿಸಿಷನ್ ಮತ್ತೊಮ್ಮೆ ಅವ್ರ ಮೂಲಕ ಮರುಕಳಿಸತಿ. ಮತ್ತೊಬ್ಬ ಯಡಿಯೂರಪ್ಪನ ಪ್ರತಿರೂಪ ವಿಜೇಂದ್ರ ಅವ್ರು ನಮ್ಮ ಜೊತೆಗೆ ಅದಾರ. ನಾವು ಅವ್ರ ನೇತೃತ್ವ ಹೋರಾಟ ಮಾಡಿದ್ರೆ ನಾವು ನಿಮ್ ಜೊತೆಗೆ ಅದೀವಿ. ಈ ಹೋರಾಟವನ್ನ ಒಂದು ತಾರ್ಕಿಕ ಅಂತ್ಯ ಕಾಣಿಸೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನೀವ್ ಎಷ್ಟೊತ್ತಗ ಕುಂದ್ರ ಅಂತ ಹೇಳ್ತೀರಿ ಅಷ್ಟೊತ್ತಗ ಇಲ್ಲಿ ಕುಂಡಿರ್ತೀವಿ. ಇಲ್ಲ ನೀವು ಮತ್ ಮಾತಾಡೋರ್ದಾರಿ, ನೀವು ಒಂದ್ ಸ್ವಲ್ಪ ಸೈಡ್ ಇರ್ರಿ ಅಂದ್ರೆ ನಾವು ಇಲ್ಲೇ ಬಂದು ಗೆಡದ ನಾಳಿಗಿರ್ತೀವಿ. ಈಗ ವೀರಪ್ಪಣ್ಣವ್ರು ಹೇಳಿದಂಗ ಅದ್ಭುತ ವಿಷಯಗಳು. ಯಾಕಂದ್ರ ನಾನು ಕೂಡ 2018-19 ಕೇಳ್ರಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಕಬ್ಬು ಬೆಳೆಗಾರ ಅಂದ್ರ 2018-19 ಸಂದರ್ಭದಾಗ ಫ್ಲಡ್ದಾಗ ನಮಗೆ ನಿಜವಾಗಿಯೂ ಅದ ಇತಿಹಾಸ. ಇಡೀ ದೇಶದಾಗ ಕೂಡ ಯಾರೋ ಮಣಿಗಳಿಗೆ 5 ಲಕ್ಷ ರೂಪಾಯಿ ಕಬ್ಬಿನ ಬಿಲ್ ಘೋಷಣೆ ಮಾಡಿಲ್ಲ. ಆದ್ರೂ ಯಡಿಯೂರಪ್ಪ ಸಾಹೇಬ್ರ ಓನ್ ಡಿಸಿಷನ್ ತಗೊಂಡು 5 ಲಕ್ಷ ರೂಪಾಯಿ ಘೋಷಣೆ ಮಾಡ್ಯಾರು. ಅವ್ರಿಗೆ ಜೋರಾಗಿ ಚಪ್ಪಾಳೆ ಅವೆಲ್ಲ ಹಾಕ್ಬೇಕು. ಮತ್ತೆ ಅದೇ ರೀತಿಯಾಗಿ ಕೇಳ್ರಿ, ನಾವ ಬೆಳಗಾವಿಯೊಳಗೆ DC ಆಫೀಸ್ ಮುಂದೆ 3 ದಿವಸ ಚಳವಳಿ ಕೂತಿದ್ದು. ಯಾಕಂದ್ರ ಏಕಷ್ಟ 5 ಲಕ್ಷ ರೂಪಾಯಿ ಘೋಷಣೆ ಆಗಿತ್ತ, ಮತ್ತೆ ಹೆಕ್ಟರ್ಗೆ 12,000 ರೂಪಾಯಿ ಆಗಿತ್ತ. ನಾವ 3 ದಿವಸ ಅಹೋರಾತ್ರಿ ಅಗ್ನಿ ಚಳವಳಿ ಕೂತ. ಅವಾಗ ಜಗದೀಶ್ ಶೆಟ್ಟರ್ ಜಿಲ್ಲಾ ಉಸ್ತುವಾರಿ ಅವರಿದ್ರ. ಆ ಸಂದರ್ಭದಾಗ ನಾವು 3 ದಿವಸ ಅಹೋರಾತ್ರಿ ಅಗ್ನಿ ಕೂತು. ಅವಾಗ ಕೇಳ್ರೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ. ಈಗ ಇಲ್ಲಿ ಬಿಡ್ರಿ, ಈ ಮೀಡಿಯಾದವ್ರಿಗೆ ಸೈಡ್ ಗಾಡಿ ನೋಡೋಣ. ನೀವು ಬರಿ ಕಟ್ಟಮ್ಮ, ಉಳಿದ ಬರಿ ಕಡೆ ಅಲ್ಲೇ ಮ್ಯಾಗ ಹತ್ತವ್ರ ನೀವು ಸಣ್ಣ ಬಿಟ್ರ ಬರ್ರಿ. ಈಗ ಕೇಳ್ರಿ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ. ಅದು ಅಲ್ಲಿಗೆ ನಿಲ್ಲಬಾರ್ದು. 12,000 ರೂಪಾಯಿ ಇದ್ದಿದ್ದ, 12,500 ರೂಪಾಯಿ ಒಂದು ಹೆಕ್ಟರ್ಗೆ ಇದ್ದಿದ್ದ 25,000 ರೂಪಾಯಿ ಅವತ್ತು ಘೋಷಣೆ ಮಾಡಿರು. ಹೋರಾಟ ನಾವು ಕೂಡ ನಿರಂತರ ಹೋರಾತ್ರಿ ಮಾಡತ್ತಿದ್ದು. ಮತ್ತೆ ಪೀಕ್ 5 ಲಕ್ಷ ರೂಪಾಯಿ ಇದ್ದಿರ್ಕಿಲ್ಲ. ಅವಾಗ ನಾವೆಲ್ಲ ಒತ್ತಾಯ ಏನ್ ಮಾಡಿದ್ವಿ ಯಡಿಯೂರಪ್ಪ ಸಾಹೇಬರಿಗೆ, ಬೀಕು ಕೂಡ 5 ಲಕ್ಷ ರೂಪಾಯಿ ಅಂತ ಹೇಳಿ. ಅವಾಗೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಹಣ ಬೀಕು ಕೂಡ 5 ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಕೂಡ ಯಡಿಯೂರಪ್ಪ ಅವ್ರು ಘೋಷಣೆ ಮಾಡ್ಯಾರ ಅಂತೇಳಿ ನಮ್ಗೆ. ಯಾಕಂದ್ರೆ ಹೋರಾಟ ನಾ ಸಂದರ್ಭದಾಗ ಮಾಡಿದವ್ರದು. ಅದಕ್ಕಾಗಿ ದಯವಿಟ್ಟು ಈಗ ದೇಣಿಗೆಯನ್ನು ಕೊಡತಾರಪ್ಪ, ಪೂಜೆ ಹೋದ್ರಿಲ್ಲ ಉಳಿದವ್ರಲ್ಲಿ ವೇದಿಕೆ ಮೇಲೆ ಗುರುಗಳನ್ನು ಹೊರತುಪಡಿಸಿ ಎಲ್ಲರೂ ವೇದಿಕೆ ಮೇಲೆ ಕೆಳಗೆ ಬರ್ರಿ. ಸುಭಾಷ್ ಕಕ್ಕ ಮತ್ತು ಉಳಿದವ್ರಿಲ್ಲ, ದಯವಿಟ್ಟು ವೇದಿಕೆ ಕೆಳಗೆ ಬಂದ್ಬಿಡ್ರಿ. ಮತ್ತೆ ಕೇಳ್ರಿ, ನೀವು ಒಂದ್ ಸ್ವಲ್ಪ ಜಾಗ ಬಿಡ್ರಿ. ಬರೋರು ಹೋಗೋರಿಗೆ ಇಲ್ಲೊಂದ್ ಸ್ವಲ್ಪ ಬೇಕ್ರ. ಮತ್ತ ಯಾರು ಭಾಷಣ ಮಾಡೋರ್ಬೇಕು ದೂರ ಸರಿತೀರಿನ ಆ ಕಡೆ ಹಿಂದೆ ಹೋಗ್ರಿ. ಯಾಕೆ ಕಾಡತ್ತೀರಿ? ಅಲ್ಲಿ ಹಿಂದೆ ಗಾಳಿ ಐತೆ ಹೋಗ್ರಿ. ಹೋಗ್ತಿರೋ ಇಲ್ಲ ಕಾಲರ್ ಬೀಳ, ಕಾಲು ಬೀಳು ಮಟ್ಟ ಬಿಡೋರಲ್ಲಿ ಬರ್ತಾರೆ. ಮತ್ತೆ ಅಲ್ಲಿ ಹೇಳಿದೀಗ ಸಾಹೇಬ್ರ ಈಗ ಸರ ಸಾಹೇಬ್ರ ತಾವ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ, 1 ಗಂಟೆ ಮಾಲಕರ ಜೊತೆ ಅಲ್ಲಿ ಪ್ರೊಫೆಸರ್ ಹಂಗೆ ಚರ್ಚೆ ಮಾಡಿ ಊಟ ಆಯ್ತು. ಆಮೇಲೆ ಇಲ್ಲೇ ಕೂತು ಊಟ ಮಾಡ್ಲಿ. ಆಮೇಲೆ ಇನ್ನೊಂದು ತಾಸು 2:30. ಕಬ್ಬು ಬೆಳೆಗಾರರ ವತಿಯಿಂದ ನಿಮ್ಮ ಅನ್ನದಾಸೋಹಕ್ಕೆ ಇವತ್ತು ಜಮಖಂಡಿ ತಾಲೂಕಿನ ನಾವಲಗಿಯವರು 31,100 ರೂಪಾಯಿ ದೇಣಿಗೆ ಕೊಟ್ಟಾರ. ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ತಾರೆ. ಯಾರೋ ಗುಪ್ತ ಕಾಣಿಕೆ ಅಂತ 1,000 ರೂಪಾಯಿ ಕೊಟ್ಟಾರ, ಅವರಿಗೆ ಒಳ್ಳೇದಾಗಲಿ. ಜೋರಾದ ಚಪ್ಪಾಳೆ ಹೊಡೀರಿ.
ಮಲ್ಲಣ್ಣ ಯಾದವಾಡ್ ರಾಮದುರ್ಗ ಅವ್ರು 10,000 ರೂಪಾಯಿ ದಾಸೋಹ ದೇಣಿಗೆ ಕೊಟ್ಟಾರ. ಜೋರಾದ ಚಪ್ಪಾಳೆ ಹೊಡೀರಿ. ಆ ಮಾಧ್ಯಮ ಬಳಗವನ್ನು ಬಿಟ್ಟ ತಾವೆಲ್ಲ ಸ್ವಲ್ಪ ಸೈಡ್ ಬರ್ರಿ. ಅವರೆಲ್ಲ ಶಾಸಕರೆಲ್ಲ ಹೋಗ್ಲಿಕ್ಕೆ ಐಬಿ ಕಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಈರಣ್ಣ ಸರ್ ಪ್ರಸಾದ ಮಾಡಿಸ್ಕೊಡ್ರಿ. ಪ್ರಸಾದ್ ಇವತ್ತು ತಮಗೆಲ್ಲ ಖುಷಿ ವಿಚಾರ. ಶಿವಮೊಗ್ಗ ಜಿಲ್ಲೆಯಿಂದ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಶಿರ್ವಾಳ್ ಅವರು 2,000 ರೈತರನ್ನು ಕರ್ಕೊಂಡು ಬಂದು 4-5 ಕ್ವಿಂಟಲ್ ಅಕ್ಕಿ ತಗೊಂಡು ಬಂದಾರ. ಜೋರಾದ ಚಪ್ಪಾಳೆ ಹೊಡಿರೋರಿಗೆಲ್ಲ ನೋಡ್ರಿ. ಎಲ್ಲಿ ಗುರ್ಲಾಪುರ ಕ್ರಾಸ, ಎಲ್ಲಿ ಬಾಗಲಕೋಟೆ, ಎಲ್ಲಿ ಬಿಜಾಪುರ, ಎಲ್ಲಿ ಧಾರವಾಡ, ಎಲ್ಲಿ ಹಾವೇರಿ, ಎಲ್ಲಿ ಶಿವಮೊಗ್ಗ ನೋಡ್ರಿ. ನಮ್ಮ ಅಧ್ಯಕ್ಷರ ಕಬ್ಬಿನ ಜಾತ್ರೆ ಅಂತೇಳಿ ಸಿದ್ದಾರೂಢ ಜಾತ್ರೆ ನೆನಪಾಗುವಂಗಾಗ್ಲಿಕ್ಕತ್ತದ. ಲಕ್ಷ ಮಂದಿ ಬರ್ಲಿಕ್ಕತ್ತದ, ಲಕ್ಷ ಮಂದಿ ಹೊಂಟದ. ಇಂತ ಗಟ್ಟಿ ಐತಿ. ಯಾರಿಗಾರ ಹಸಿವಾಗಿತ್ತಂದ್ರ ರೈತರು ಉಪವಾಸ ಇರಬೇಡ್ರಿ. ಪ್ರಸಾದ ಐತಿ, ಊಟ ಮಾಡ್ರಿ. ಊಟ ಮಾಡ್ಕೊಂಡ್ ಗಟ್ಟಿಯಾಗಿ ಮತ್ತೆ ಬಂದು ಕೊಂಡ್ರಿ. ಹೋಗ್ರಿ ಎಲ್ಲರೂ ಊಟ ಮಾಡ್ಕೊಂಡು ಬರ್ರಿ. ಹಂಗ ವೇದಿಕೆ ಚಾಲೂ ಇರ್ತದ. ಹುಡುಗರ್ರೆ 4 ಗಂಟೆಗೆ ಒಂದು ಮಹತ್ವವಾದ ನಿರ್ಧಾರ ತಗೋಬೇಕಾಗೈತೆ. ಅವಾಗೆಲ್ಲ ಚರ್ಚೆ ಮಾಡೋಣ್ರಿ. ಸಮಾಧಾನ ಇರ್ರಿ, ಗಡಬಡಿಸ್ಬೇಡ್ರಿ. ಸಮಾಧಾನ ಊಟ ಮಾಡ್ರಿ. ಒಮ್ಮೆ ಊಟಕ್ಕೆ ಹೋದ್ರಿ ಮತ್ತ ಸಮಾಧಾನ ನೋಡ್ರಿ. ಬೇರೆ ಕಡೆ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಕಬ್ಬು ಬೆಳೆಗಾರರು ತಾವೆಲ್ಲ ಕೂಡ ಇದೇನು ಗುರ್ಲಾಪುರದಾಗ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮ ಮತ್ತು ಕಬ್ಬು ಬೆಳೆಗಾರರ ಸಮಾವೇಶ, ಪ್ರತಿಭಟನೆ, ಚಳವಳಿ, ಕಬ್ಬು ಬೆಳೆಗಾರರ ಜಾತ್ರೆ ಎಲ್ಲ ಕೂಡ ನಡೀತಾ ಇದೆ. ದಯವಿಟ್ಟು ತಾವೆಲ್ಲರೂ ಈ ಕಡೆ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೀವಿ. ಚಿಮ್ಮಡಗಾಂವ್ನಿಂದ್ರೆ 500 ಮಂದಿ ಬಂದ್ರೆ ಜೋರಾಗಿ ಚಪ್ಪಾಳೆ ಬಾರಿಸ್ರಿ. ಹಿಂದೆ ಗಲಾಟೆ ಆಗತೈತಿ, ಗಲಾಟೆ ಮಾಡಿ ಬಿಡ್ಬೇಡ್ರಿ. ಕೇಳ್ರಿ, ಊಟಕ್ಕ ಗಲಾಟೆ ಆಗ್ಬಾರ್ದು. ಇದೇ ಹುಡುಗಾಟಿಕೆ ವಾರೆಲ್ಲ ಸ್ಟೇಜ್ ಹಾಕತೈತೆ. ಊಟಕ್ಕೆ ಹೋಗ್ಯಾರ ಸಾಹೇಬ್ರ.